ಸ್ಟಾಲಿನ್ ನೇತೃತ್ವದಲ್ಲಿ ತ್ರಿಭಾಷಾ ಸೂತ್ರ ಅಲ್ಲ, ಅವರು ಇವತ್ತು ಡಿಸ್ಕಷನಲ್ಲಿದೆ. ಅದು ಅವರು ಡಿಲಿಮಿಟೇಷನ್ ಮೇಲೆ. ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ತ್ರಿಭಾಷಾ ಸೂತ್ರ ಡಿಸ್ಕಸ್ ಆಗಲಿಕ್ಕಿಲ್ಲ. ತ್ರಿಭಾಷಾ ಸೂತ್ರ ರಾಜ್ಯಕ್ಕೆ ಬದಲಾವಣೆ ಆಗ್ತದೆ. ಅದನ್ನೇ ಒಂದೇ ರಾಜ್ಯಕ್ಕೆ, ಅದು ಯಾವಾಗಲೂ ಕೂಡ ಎರಡು ಭಾಷೆಯ ಒಂದು ಭಾಷೆಯನ್ನು ಯಾವುದೇ ಒಂದು ರಾಜ್ಯದಲ್ಲಿ ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟವಾದಂಥ ನಿರ್ಣಯ ಇದೆ. ಅದು ಭಾಷಾ ಕಲಿಕೆಯ ವಿಚಾರದಲ್ಲಂತೂ ತ್ರಿಭಾಷಾ ಸೂತ್ರವನ್ನು ಹೇರಿಕೆ ಮಾಡಬಾರ್ದು. ಆಯಾ ರಾಜ್ಯ ಭಾಷೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಅದು ಸ್ಪಷ್ಟವಾದ ನೀತಿ ನಮ್ಮ ಕರ್ನಾಟಕದಲ್ಲೂ ಇದೆ. ಇಡೀ ನಮ್ಮ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ನೀತಿಯನ್ನು ಅನುಸರಿಸಿದೆ. ತ್ರಿಭಾಷಾ ಸೂತ್ರ ಯಾವ್ಯಾವ ರಾಜ್ಯಗಳು ಮಾಡ್ಬೋದು, ಅವರಿಗೆ ಅವರ ಆಪ್ಷನ್ಸ್ಗೆ ಬಿಟ್ಟು. ಹಾಂ, ಅವರು ಹೇಳ್ತಾರೆ ಏನಂತೇಳಿದರೆ, ಯಾರು ಗೃಹ ಮಂತ್ರಿಗಳು ಏನೇ ಹೇಳ್ತಾರೆ ಅಂತ ಹೇಳಿದರೆ, ನಾವು ಕಡಿಮೆ ಮಾಡೋದಿಲ್ಲ ಅಂದರೆ. ಆದರೆ ಹೆಚ್ಚು ಬರ್ತಾರಲ್ಲ, ಹೆಚ್ಚು ಮಾಡಿದ ಕೂಡಲೇ ಕಡಿಮೆ ಆದಾಗಕ್ಕೆ ಆಗ್ತದೆ. ಅದು ಒಂದು ರೀತಿಯ ಜನಗಳನ್ನು ಮೋಸ ಮಾಡತಕ್ಕಂಥ ಒಂದು ಕೃತ್ಯ. ಅದು ಕುತಂತ್ರ ಅಂತೂ ಇದೆ. ಎಲ್ಲಿ ದಕ್ಷಿಣ ಭಾರತ ಸಾಮಾನ್ಯವಾಗಿ ಅದು BJP ವಿರುದ್ಧವಾಗಿ ಹೋಗ್ತದೆ. ಆದ್ದರಿಂದ ಇಲ್ಲಿ ಸೀಟನ್ನು ಕಡಿಮೆ ಮಾಡಿದರೆ ಅವರಿಗೆ ಲಾಭ ಆಗ್ತದೆ ಅಂತೇಳಿ ಒಂದು ದುರುದ್ದೇಶ ನಮ್ಮ BJPಗೆ ಯಾವಾಗಲೂ ಇದೆ. ಆ ಉದ್ದೇಶದಿಂದಲೇ ಅವರು ಡಿಲಿಮಿಟೇಷನ್ ಸೂತ್ರವನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿ MP ಸ್ಥಾನಗಳು ಹೆಚ್ಚಿಗೆ ಆಗ್ತವೆ. ಹೌದು, ಅದು ಯಾಕಂತೇಳಿದರೆ ಈ ಇಡೀ ಭಾರತದ ಒಟ್ಟು ಚಿತ್ರಣವನ್ನು ಡಿಲಿಮಿಟೇಷನ್ ಮಾಡುವಾಗ ನೋಡಬೇಕೇ ಹೊರತು ಕೆಲವು ರಾಜ್ಯಗಳವನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವೆಲ್ಲ ಇಲ್ಲೆಲ್ಲ ಈ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಂದಿದ್ದೇವೆ. ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕೇರಳದಲ್ಲಿರ್ಬೋದು, ಅಥವಾ ತಮಿಳುನಾಡಿನಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು. ಆದರೆ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಂದಂಥ ರಾಜ್ಯಗಳನ್ನು ನೀವು ಪನಿಷ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಲಿಮಿಟೇಷನ್ ತಂದು ಇಲ್ಲಿ ಸೀಟು ಕಡಿಮೆ ಮಾಡತಕ್ಕಂಥದ್ದು ಅದು ಭೌಗೋಳಿಕವಾಗಿ ಬರೀ ಜನಸಂಖ್ಯೆಯೇ ಸೂತ್ರವಲ್ಲ, ಭೌಗೋಳಿಕವಾದಂಥ ಒಂದು ಮಾನದಂಡವನ್ನು ಕೂಡ ಇದರಲ್ಲಿ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಬಹುಶಃ ಇವತ್ತು ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಸಮಾಲೋಚನೆ ನಡೀತದೆ. ಅಲ್ಲಿ ಜಾಸ್ತಿ ಅಂತ ಹೇಳಿದರೆ ಅವ್ರು ಏನು ಹೇಳಿದ್ರೆ ಬರೀ ಜನಸಂಖ್ಯೆ ಮಾನದಂಡವಾಗಿ ತಗೊಳ್ತಾರೆ. ಈ ಭಾರತದಂಥ ದೇಶದಲ್ಲಿ ಜನಸಂಖ್ಯೆಯೇ ಮಾನದಂಡ ಅಲ್ಲ, ಭೌಗೋಳಿಕವಾದಂಥ ಅನೇಕ ಈ ಲಾಜಿಸ್ಟಿಕ್ಸ್ ಅನ್ನೋದು ಕೂಡ ಜನಗಣನೆ ಇದು ಡಿಲಿಮಿಟೇಷನ್ನಲ್ಲಿ ಸೂತ್ರವನ್ನು ಮಾಡಬೇಕಾಗ್ತದೆ. ಇಲ್ಲ ಇದು ಏನಾಗ್ತದೆ ಅಂದರೆ ಇಡೀ ರಾಷ್ಟ್ರದ ಇವರು ಈಗ BJP ಆಲೋಚನೆ ಮಾಡತಕ್ಕಂಥ ಏನು ಡಿಲಿಮಿಟೇಷನ್ ಸೂತ್ರ ಇದೆ, ಅದು ಬಹುಶಃ ದೇಶದಲ್ಲೇ ಒಂದು ರೀತಿಯ ಅತಂತ್ರತೆ ಅಥವಾ ದೇಶದಲ್ಲೇ ಒಂದು ರೀತಿಯ ಸಮಗ್ರತೆಗೆ ಅದು ಭಂಗ ತರತಕ್ಕಂಥ ಸಾಧ್ಯತೆ ಇದೆ. ಇಲ್ಲ ಅಂಥದ್ದೇನಿಲ್ಲ. ಅದು ಸಾಮಾನ್ಯವಾಗಿ ಈ ಅದರಲ್ಲಿ ಗೊಂದಲ ಇಲ್ಲ. ಅದು ಬಹುಶಃ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ನಾವು ಒಂದು ರೀತಿಯ ಒಗ್ಗಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಒಗ್ಗಟ್ಟಿನಿಂದ ಇಂಡಿಯಾ ಒಂದು ಒಕ್ಕೂಟ, ಕೆಲವರು ಸೇರದೇ ಇರ್ಬೋದು ಆ ಸಂದರ್ಭದಲ್ಲಿ, ಸೇರದೇ ಇದ್ದರೂ ಕೂಡ 350 ಸೀಟು ನಾವು ಗಳಿಸೇವೆ ಅಂತೇಳಿ ಏನು ಮೋದಿಯವರು ಒಂದು ರೀತಿಯ ಏನು ಕಠಿಣವಾದಂಥ ನಿರ್ಣಯ ತೆಗೆದುಕೊಂಡು ಮುಂದೆ ಹೋಗ್ತಾಯಿದ್ರು. ಅದಕ್ಕೆ ಒಂದು ದೊಡ್ಡ ಬ್ರೇಕ್ ಬಂದಿದೆ. ಅದು ಕೂಡ ಎಷ್ಟು ಬ್ರೇಕ್ ಬಂದಿದೆ ಅಂತೇಳಿದರೆ, ಲೋಕಸಭಾ ಚುನಾವಣೆ ಎಷ್ಟು ಅವರಿಗೆ ಬಾಧಕ ಆಯಿತು ಅಂತೇಳಿದರೆ BJPಗೆ ಅಥವಾ NDAಗೆ, ಅವರು ಮೋದಿಯವರೇ ತಮ್ಮ ಪ್ರಧಾನ ಪಟ್ಟವನ್ನು ಕಳ್ಕೊಳ್ಳತಕ್ಕಂಥ ಒಂದು ಅತಂತ್ರತೆಗೆ ಕೂಡ ಬರತಕ್ಕಂಥ ಸ್ಥಿತಿ ಬಂತು. ಆದ್ದರಿಂದ ಅದೊಂದು ರೀತಿಯ ಗೇಯ್ನ್, ಏನು ಇಂಡಿಯಾ ಒಕ್ಕೂಟದ ಒಂದು ನಿಜವಾದಂಥ ಲಾಭ ಅದು. ಇನ್ನು ಸಾಮಾನ್ಯವಾಗಿ ಇಂಡಿಯಾ ಒಕ್ಕೂಟ ಭಾಳ ಯಶಸ್ಸು ಎಲ್ಲಿ ಆಗ್ತದೆ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಆಗ್ತದೆ. ಯಾಕಂತೇಳಿದರೆ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದೊಂದು ರಾಜ್ಯದಲ್ಲಿ ಬೆಳೆದು ನಿಂತಿವೆ. ಅಲ್ಲಿ ನಾವು ಒಂದೇ ರೀತಿಯಲ್ಲಿ ಈ ಬುಲ್ಡೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ನೀವು ಇಂಡಿಯಾ ಒಕ್ಕೂಟದಲ್ಲಿ ಬರಬೇಕು ಅಂತೇಳಿ ಅಲ್ಲಿ ಹೇರಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಸ್ವಲ್ಪ
ಒಂದು ರೀತಿಯ ಸಹ ಒಂದು ಅಸ್ತಿತ್ವ ಅಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಈಗ ಕೇರಳದಲ್ಲಿ ಅಲ್ಲಿ ಕಾಂಗ್ರೆಸ್ಸು ವರ್ಸಸ್ಸು ಲೆಫ್ಟಿಸ್ಟ್ ಪಾರ್ಟಿ ಇರೋದು. ಅಲ್ಲಿ ನಾವು ಒಗ್ಗೂಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಪ್ರಾದೇಶಿಕ ಮಟ್ಟದಲ್ಲಿ ಅಥವಾ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಅಷ್ಟೇ, ಅದು ಅಲ್ಲಿ ಮುಖ್ಯವಾದಂಥ ಪಾತ್ರವನ್ನು TMC ವಹಿಸ್ಕೊಳ್ತಾ ಇದ್ದೇವೆ. ಅಲ್ಲಿ ಕೂಡ ನಾವು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸು ಅಥವಾ ಬಾಕಿ ಪಕ್ಷದವರು ನಮಗೂ ಪ್ರಾಬಲ್ಯತೆ ಕೊಡಬೇಕು ಅಂತೇಳಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಇಂಥ ಅನೇಕ ಪ್ರದೇಶಗಳಲ್ಲಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಬುಲ್ಡೋಸ್ ಮಾಡಲಿಕ್ಕಾಗೋದಿಲ್ಲ. ಆದರೆ ಪ್ರಾದೇಶಿಕ ಚುನಾವಣೆಗಳು, ಅಸೆಂಬ್ಲಿ ಚುನಾವಣೆಗೆ ಬಂದಾಗ ಒಕ್ಕೂಟ ಹೆಚ್ಚು ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಕೆಲವು ರಾಜ್ಯಗಳಲ್ಲಿ ಸಾಧ್ಯ ಆಗೋದಿಲ್ಲ. ಆಗ ನಾವು ಒಂದು ರೀತಿಯ ಸಹಾನುಭೂತಿಯಿಂದ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ, ಹೆಚ್ಚು ಹೊಂದಾಣಿಕೆ ಇರಬೇಕಾಗ್ತದೆ. ಆದ್ದರಿಂದ ಇಂಡಿಯಾ ಒಕ್ಕೂಟ ಮುರಿದಿದೆ, ಶಿಥಿಲ ಆಗಿದೆ ಅಂತೇಳಿ ಏನು ಇಲ್ಲ. ಅದು ಯಾಕಂದರೆ ಒಂದು ಭಾವನೆ ಬಂದಿದೆ. ಯಾಕಂದರೆ ಅಸೆಂಬ್ಲಿ ಚುನಾವಣೆ ಆಗುವಾಗ ಒಂದು ರೀತಿಯ ಒಕ್ಕೂಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಾಧ್ಯ ಆಗೋದೂ ಇಲ್ಲ. ಅದು ವ್ಯಾವಹಾರಿಕವಾದಂಥ ಇದು ಸೂತ್ರ ಅಲ್ಲ. ಬಹುಶಃ ಮತ್ತೆ ಲೋಕಸಭಾ ಚುನಾವಣೆ ಬರುವಾಗ ಆ ದೃಷ್ಟಿಯಲ್ಲಿ ಹೋದಾಗ ಏನು ಮೊನ್ನೆ ಪ್ರಾರಂಭ ಆಯಿತು, ಆ ಪ್ರಾರಂಭ NDA ಅಥವಾ BJP ಅಂತ್ಯದಲ್ಲಿ ಅದು ಒಡಮೂಡ್ತದೆ, ಅದಕ್ಕೆ ಅನುಮಾನನೇ ಇಲ್ಲ. ನಿತೀಶ್ ಕುಮಾರ್ ನಾಯ್ಡು ಹೊರಗೆ ಬರೋ ಸಾಧ್ಯತೆ ಇದೆಯಾ? ಅದೆಲ್ಲ ಊಹಾಪೋಹ ಅಷ್ಟೇ. ಯಾಕಂದರೆ ಅವರು ಒಮ್ಮೆ ಅನೇಕ ಬಾರಿ ಹೊರಗೆ ಬಂದಿದ್ದಾರೆ. ಅವರು ಇಂಡಿಯಾ ಒಂದು ಸೂತ್ರವನ್ನು ರೂಪಿಸಲಿಕ್ಕೆ ಪ್ರಮುಖ ಕಾರಣಕರ್ತರು ನಿತೀಶ್. ಆದರೆ ಪುನಃ ಅವರು ಬರಲಿಕ್ಕೂ ಸಾಕು. ನಥಿಂಗ್ ಈಸ್ ರೂಲ್ಡ್ ಔಟ್. ಪ್ರಾದೇಶಿಕ ಪಕ್ಷಗಳು ಕೆಲವು ಸಾರಿ ತಮ್ಮ ಧೋರಣೆಯನ್ನು ಬದಲಾವಣೆ ಮಾಡ್ತಾರೆ, ಬದಲಾವಣೆ ಮಾಡದೇ ಇರ್ಬೋದು. BJP ಕೂಡ ಅವರದೇ ಆದಂಥ ತಂತ್ರವನ್ನು ರೂಪಿಸ್ತಾರೆ. ನಾವು ಇಂಡಿಯಾ ಒಕ್ಕೂಟ ಕೂಡ ನಮ್ಮದೇ ಆದಂಥ ತಂತ್ರವನ್ನು ರೂಪಿಸ್ತೇವೆ. ಚುನಾವಣೆಯಲ್ಲಿ ಈ ರೀತಿಯ ಹೊಂದಾಣಿಕೆ, ಮರು ಹೊಂದಾಣಿಕೆ ಅದು ಹಾಗೆ ಆಗ್ತದೆ. ಅದಕ್ಕೆ ನಾವು ಅದಕ್ಕಾಗಿ ಇಂಡಿಯಾ ಒಕ್ಕೂಟ ಅದು ಶಿಥಿಲವಾಗಿದೆ ಅಂತೇಳಿ ಒಂದು ನಿರ್ಣಯ ಮಾಡತಕ್ಕಂಥದ್ದು ಪೂರ್ತಿ ತಪ್ಪೋದು. ಇಂಡಿಯಾ ಒಕ್ಕೂಟ ವರ್ಷ ಹೋದ ಕೂಡಲೇ ಅದು ಮತ್ತಷ್ಟು ಬಲವಾಗ್ತದೆ ಹೊರತು ಅದು BJPಗೆ ಬಲವಾದಂಥ ವಿರೋಧವನ್ನು ಕೊಡ್ತದೆ. ಮತ್ತು ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಮತ್ತಷ್ಟು ಬಲವಾಗಿ BJPಯಿಂದ ಅಧಿಕಾರವನ್ನು ಕಸಿದುಕೊಳ್ಳುವುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಆ ದೃಷ್ಟಿಯಲ್ಲಿ ಇಂಡಿಯಾ ಒಕ್ಕೂಟಿನ ಯಾರು ಮಿತ್ರ ಪಕ್ಷಗಳಿವರು ಅವ್ರು ಕೆಲಸ ಮಾಡ್ತಾರೆ. ಅದು ಇನ್ನೂ ಮುಂದೆ ಮಾಡಬೇಕು, ಇನ್ನೂ ಹೆಚ್ಚು ಬಲ ಪಡಬೇಕು. ಸ್ಟಾಲಿನ್ ನೇತೃತ್ವದಲ್ಲಿ ತ್ರಿಭಾಷಾ ಸೂತ್ರ ಅಲ್ಲ, ಅವರು ಇವತ್ತು ಡಿಸ್ಕಷನಲ್ಲಿದೆ. ಅದು ಅವರು ಡಿಲಿಮಿಟೇಷನ್ ಮೇಲೆ ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ತ್ರಿಭಾಷಾ ಸೂತ್ರ ಡಿಸ್ಕಸ್ ಆಗಲಿಕ್ಕಿಲ್ಲ. ತ್ರಿಭಾಷಾ ಸೂತ್ರ ರಾಜ್ಯಕ್ಕೆ ಬದಲಾವಣೆ ಆಗ್ತದೆ. ಅದನ್ನೇ ಒಂದೇ ರಾಜ್ಯಕ್ಕೆ, ಅದು ಯಾವಾಗಲೂ ಕೂಡ ಎರಡು ಒಂದು ಭಾಷೆಯನ್ನು ಯಾವುದೇ ಒಂದು ರಾಜ್ಯದಲ್ಲಿ ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟವಾದಂಥ ನಿರ್ಣಯ ಇದೆ. ಅದು ಭಾಷಾ ಕಲಿಕೆ ವಿಚಾರದಲ್ಲಂತೂ ತ್ರಿಭಾಷಾ ಸೂತ್ರವನ್ನು ಹೇರಿಕೆ ಮಾಡಬಾರ್ದು. ಆಯಾ ರಾಜ್ಯ ಭಾಷೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಅದು ಸ್ಪಷ್ಟವಾದ ನೀತಿ ನಮ್ಮ ಕರ್ನಾಟಕದಲ್ಲೂ ಇದೆ. ಇಡೀ ನಮ್ಮ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ನೀತಿಯನ್ನು ಅನುಸರಿಸಿದೆ. ತ್ರಿಭಾಷಾ ಸೂತ್ರ ಯಾವ್ಯಾವ ರಾಜ್ಯಗಳು ಮಾಡ್ಬೋದು, ಅವರಿಗೆ ಅವರ ಆಪ್ಷನ್ಸ್ಗೆ ಬಿಟ್ಟು. ಅವರು ಹೇಳ್ತಾರೆ ಏನಂತೇಳಿದರೆ, ಯಾರು ಗೃಹ ಮಂತ್ರಿಗಳು ಏನೋ ಹೇಳ್ತಾರೆ ಅಂತೇಳಿದರೆ, ನಾವು ಕಡಿಮೆ ಮಾಡೋದಿಲ್ಲ ಆದರೆ ಹೆಚ್ಚು ಬರ್ತಾರಲ್ಲ, ಹೆಚ್ಚು ಮಾಡಿದ ಕೂಡಲೇ ಕಡಿಮೆ ಆದಾಗಕ್ಕೆ ಆಗ್ತದೆ. ಅದು ಒಂದು ರೀತಿಯ ಜನಗಳನ್ನು ಮೋಸ ಮಾಡತಕ್ಕಂಥ ಒಂದು ಕೃತ್ಯ. ಅದು ಕುತಂತ್ರ ಅಂತೂ ಇದೆ. ಎಲ್ಲಿ ದಕ್ಷಿಣ ಭಾರತ ಸಾಮಾನ್ಯವಾಗಿ ಅದು BJP ವಿರುದ್ಧವಾಗಿ ಹೋಗ್ತದೆ. ಆದ್ದರಿಂದ ಇಲ್ಲಿ ಸೀಟನ್ನು ಕಡಿಮೆ ಮಾಡಿದರೆ ಅವರಿಗೆ ಲಾಭ ಆಗ್ತದೆ ಅಂತೇಳಿ ಒಂದು ದುರುದ್ದೇಶ ನಮ್ಮ BJPಗೆ ಯಾವಾಗಲೂ ಇದೆ. ಆ ಉದ್ದೇಶದಿಂದಲೇ ಅವರು ಡಿಲಿಮಿಟೇಷನ್ ಸೂತ್ರವನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿ MP ಸ್ಥಾನಗಳು ಹೆಚ್ಚಿಗೆ ಆಗ್ತವೆ. ಹೌದು, ಅದು ಯಾಕಂತೇಳಿದರೆ ಇಡೀ ಭಾರತದ ಒಟ್ಟು ಚಿತ್ರಣವನ್ನು ಡಿಲಿಮಿಟೇಷನ್ ಮಾಡುವಾಗ ನೋಡಬೇಕೇ ಹೊರತು ಕೆಲವು ರಾಜ್ಯಗಳನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವೆಲ್ಲ ಇಲ್ಲೆಲ್ಲ ಈ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಂದಿದ್ದೇವೆ. ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕೇರಳದಲ್ಲಿರ್ಬೋದು ಅಥವಾ ತಮಿಳುನಾಡಿನಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು,
ನಮ್ಮ ಕರ್ನಾಟಕದಲ್ಲಿರ್ಬೋದು. ಆದರೆ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಂದಂಥ ರಾಜ್ಯಗಳನ್ನು ನೀವು ಪನಿಷ್ ಮಾಡಲಿಕ್ಕಾಗೋದಿಲ್ಲ. ಡಿಲಿಮಿಟೇಷನ್ ತಂದು ಇಲ್ಲಿ ಸೀಟು ಕಡಿಮೆ ಮಾಡತಕ್ಕಂಥದ್ದು ಅದು ಭೌಗೋಳಿಕವಾಗಿ ಬರೀ ಜನಸಂಖ್ಯೆಯೇ ಸೂತ್ರವಲ್ಲ, ಭೌಗೋಳಿಕವಾದಂಥ ಒಂದು ಮಾನದಂಡವನ್ನು ಕೂಡ ಇದರಲ್ಲಿ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಬಹುಶಃ ಇವತ್ತು ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಸಮಾಲೋಚನೆ ನಡೀತದೆ. ಆ ಕಡೆಯಲ್ಲಿ ಹೆಚ್ಚು 1 to 2 ಅಂದರೆ 10 ಸ್ಥಾನ ಇದ್ದರೆ 30 ಸ್ಥಾನ 40 ಸ್ಥಾನ ಜಾಸ್ತಿ ಮಾಡ್ತಿದ್ದಾರೆ. ಅಲ್ಲಿ ಜಾಸ್ತಿ ಅಂತ ಹೇಳಿದರೆ ಅವರೇನು ಹೇಳಿದ್ರೆ ಬರೀ ಜನಸಂಖ್ಯೆ ಮಾನದಂಡವಾಗಿ ತಗೊಳ್ತಾರೆ. ಈ ಭಾರತದಂಥ ದೇಶದಲ್ಲಿ ಜನಸಂಖ್ಯೆಯೇ ಮಾನದಂಡ ಅಲ್ಲ, ಭೌಗೋಳಿಕವಾದಂಥ ಅನೇಕ ಈ ಲಾಜಿಸ್ಟಿಕ್ಸ್ ಅನ್ನೋದು ಕೂಡ ಜನಗಣನೆ ಇದು ಡಿಲಿಮಿಟೇಷನ್ನಲ್ಲಿ ಸೂತ್ರವನ್ನು ಮಾಡಬೇಕಾಗ್ತದೆ. ಇಲ್ಲ ಇದು ಏನಾಗ್ತದೆ ಅಂದರೆ ಇಡೀ ರಾಷ್ಟ್ರದ ಇವರು ಈಗ BJP ಆಲೋಚನೆ ಮಾಡತಕ್ಕಂಥ ಏನು ಡಿಲಿಮಿಟೇಷನ್ ಸೂತ್ರ ಇದೆ, ಅದು ಬಹುಶಃ ದೇಶದಲ್ಲೇ ಒಂದು ರೀತಿಯ ಅತಂತ್ರತೆ ಅಥವಾ ದೇಶದಲ್ಲೇ ಒಂದು ರೀತಿಯ ಸಮಗ್ರತೆಗೆ ಅದು ಭಂಗ ತರತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ INDA ಒಕ್ಕೂಟವನ್ನು ಬರಬಲ್ ಮಾಡ್ಬೇಕಂತ ಒಂದು ಕಡೆ ಭಾಳ ಹೋರಾಟ ಆಯಿತು, ಸಭೆಗಳ ಸಭೆ ಆಯಿತು. ಈಗ ಮಾಯಾವತಿ ಕ್ಷೇತ್ರ ಅನೇಕ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲ ಒಬ್ಬೊಬ್ಬರಾಗಿ ಕಾಂಗ್ರೆಸ್ಗೆ ಅಲ್ಲಿ ಸೂಚಿಸ್ತಾರೆ. ಇಲ್ಲ ಅಂಥದ್ದೇನಿಲ್ಲ. ಅದು ಸಾಮಾನ್ಯವಾಗಿ ಈ ಅದರಲ್ಲಿ ಗೊಂದಲ ಇಲ್ಲ. ಅದು ಬಹುಶಃ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ನಾವೊಂದು ರೀತಿಯ ಒಗ್ಗಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಒಗ್ಗಟ್ಟಿನಿಂದ ಇಂಡಿಯಾ ಒಂದು ಒಕ್ಕೂಟ ಕೆಲವರು ಸೇರದೇ ಇರ್ಬೋದು. ಆ ಸಂದರ್ಭದಲ್ಲಿ ಸೇರದೇ ಇದ್ದರೂ ಕೂಡ 350 ಸೀಟು ನಾವು ಗಳಿಸೇವೆ ಅಂತೇಳಿ ಏನು ಮೋದಿಯವರು ಒಂದು ರೀತಿಯ ಏನು ಕಠಿಣವಾದಂಥ ನಿರ್ಣಯ ತೆಗೆದುಕೊಂಡು ಮುಂದೆ ಹೋಗ್ತಾಯಿದ್ರು. ಅದಕ್ಕೆ ಒಂದು ದೊಡ್ಡ ಬ್ರೇಕ್ ಬಂದಿದೆ. ಅದು ಕೂಡ ಎಷ್ಟು ಬ್ರೇಕ್ ಬಂದಿದೆ ಅಂತೇಳಿದರೆ ಲೋಕಸಭಾ ಚುನಾವಣೆ ಎಷ್ಟು ಅವರಿಗೆ ಬಾಧಕಾಯಿತು ಅಂತೇಳಿದರೆ BJPಗೆ ಅಥವಾ NDAಗೆ, ಅವರು ಮೋದಿಯವರೇ ತಮ್ಮ ಪ್ರಧಾನ ಪಟ್ಟವನ್ನು ಕಳ್ಕೊಳ್ಳತಕ್ಕಂಥ ಒಂದು ಅತಂತ್ರತೆಗೆ ಕೂಡ ಬರತಕ್ಕಂಥ ಸ್ಥಿತಿ ಬಂತು. ಆದ್ದರಿಂದ ಅದೊಂದು ರೀತಿಯ ಗೇಯ್ನ್, ಏನು ಇಂಡಿಯಾ ಒಕ್ಕೂಟದ ಒಂದು ನಿಜವಾದಂಥ ಲಾಭ ಅದು. ಇನ್ನು ಸಾಮಾನ್ಯವಾಗಿ ಇಂಡಿಯಾ ಒಕ್ಕೂಟ ಭಾಳ ಯಶಸ್ಸು ಎಲ್ಲಿ ಆಗ್ತದೆ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಆಗ್ತದೆ. ಯಾಕಂತ ಹೇಳಿದರೆ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದೊಂದು ರಾಜ್ಯದಲ್ಲಿ ಬೆಳೆದು ನಿಂತಿವೆ. ಅಲ್ಲಿ ನಾವು ಒಂದೇ ರೀತಿಯಲ್ಲಿ ಈ ಬುಲ್ಡೋಸ್ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ನೀವು ಇಂಡಿಯಾ ಒಕ್ಕೂಟದಲ್ಲಿ ಬರಬೇಕು ಅಂತೇಳಿ ಅಲ್ಲಿ ಹೇರಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಸ್ವಲ್ಪ ಒಂದು ರೀತಿಯ ಸಹ ಒಂದು ಅಸ್ತಿತ್ವ ಅಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಈಗ ಕೇರಳದಲ್ಲಿ ಅಲ್ಲಿ ಕಾಂಗ್ರೆಸ್ಸು ವರ್ಸಸ್ಸು ಲೆಫ್ಟಿಸ್ಟ್ ಪಾರ್ಟಿ ಇರೋದು. ಅಲ್ಲಿ ನಾವು ಒಗ್ಗೂಟ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾದೇಶಿಕ ಮಟ್ಟದಲ್ಲಿ ಅಥವಾ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಅಷ್ಟೇ. ಅಲ್ಲಿ ಮುಖ್ಯವಾದಂಥ ಪಾತ್ರವನ್ನು TMC ವಹಿಸ್ಕೊಳ್ತಾ ಇದ್ದೇವೆ. ಅಲ್ಲಿ ಕೂಡ ನಾವು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸು ಅಥವಾ ಬಾಕಿ ಪಕ್ಷದವರು ನಮಗೂ ಪ್ರಾಬಲ್ಯತೆ ಕೊಡಬೇಕು ಅಂತೇಳಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಇಂಥ ಅನೇಕ ಪ್ರದೇಶಗಳಲ್ಲಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಬುಲ್ಡೋಸ್ ಮಾಡಲಿಕ್ಕಾಗೋದಿಲ್ಲ. ಆದರೆ ಪ್ರಾದೇಶಿಕ ಚುನಾವಣೆಗಳು, ಅಸೆಂಬ್ಲಿ ಚುನಾವಣೆಗೆ ಬಂದಾಗ ಒಕ್ಕೂಟ ಹೆಚ್ಚು ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಕೆಲವು ರಾಜ್ಯಗಳಲ್ಲಿ ಸಾಧ್ಯ ಆಗೋದಿಲ್ಲ. ಆಗ ನಾವು ಒಂದು ರೀತಿಯ ಸಹಾನುಭೂತಿಯಿಂದ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ, ಹೆಚ್ಚು ಹೊಂದಾಣಿಕೆ ಇರಬೇಕಾಗ್ತದೆ. ಆದ್ದರಿಂದ ಇಂಡಿಯಾ ಒಕ್ಕೂಟ ಮುರಿದಿದೆ, ಶಿಥಿಲ ಆಗಿದೆ ಅಂತೇಳಿ ಏನು ಇಲ್ಲ. ಅದು ಯಾಕಂದರೆ ಒಂದು ಭಾವನೆ ಬಂದಿದೆ. ಯಾಕಂದರೆ ಅಸೆಂಬ್ಲಿ ಚುನಾವಣೆ ಆಗುವಾಗ ಒಂದು ರೀತಿಯ ಒಕ್ಕೂಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಾಧ್ಯ ಆಗೋದೂ ಇಲ್ಲ. ಅದು ವ್ಯಾವಹಾರಿಕವಾದಂಥ ಇದು ಸೂತ್ರ ಅಲ್ಲ. ಬಹುಶಃ ಮತ್ತೆ ಲೋಕಸಭಾ ಚುನಾವಣೆ ಬರುವಾಗ ಆ ದೃಷ್ಟಿಯಲ್ಲಿ ಹೋದಾಗ ಏನು ಮೊನ್ನೆ ಪ್ರಾರಂಭ ಆಯಿತು, ಆ ಪ್ರಾರಂಭ NDA ಅಥವಾ BJP ಅಂತ್ಯದಲ್ಲಿ ಅದು ಒಡಮೂಡ್ತದೆ. ಅದಕ್ಕೆ ಅನುಮಾನನೇ ಇಲ್ಲ. ಇಂಡಿಯಾದಲ್ಲಿ ನಿತೀಶ್ ಕುಮಾರ್ ನಾಯ್ಡು ಹೊರಗೆ ಬರೋ ಸಾಧ್ಯತೆ ಇದೆಯಾ? ಅದೆಲ್ಲ ಊಹಾಪೋಹ ಅಷ್ಟೇ. ಯಾಕಂದರೆ ಅವರು ಒಮ್ಮೆ ಅನೇಕ ಬಾರಿ ಹೊರಗೆ ಬಂದಿದ್ದಾರೆ. ಅವರು ಇಂಡಿಯಾ ಒಂದು ಸೂತ್ರವನ್ನು ರೂಪಿಸಲಿಕ್ಕೆ ಪ್ರಮುಖ ಕಾರಣಕರ್ತರು ನಿತೀಶ್. ಆದರೆ ಪುನಃ ಅವರು ಬರಲಿಕ್ಕೂ ಸಾಕು. ನಥಿಂಗ್ ಈಸ್ ರೂಲ್ಡ್ ಔಟ್. ಪ್ರಾದೇಶಿಕ ಪಕ್ಷಗಳು ಕೆಲವು ಸಾರಿ ತಮ್ಮ ಧೋರಣೆಯನ್ನು ಬದಲಾವಣೆ ಮಾಡ್ತಾರೆ, ಬದಲಾವಣೆ ಮಾಡದೇ ಇರ್ಬೋದು. BJP ಕೂಡ ಅವರದೇ ಆದಂಥ ತಂತ್ರವನ್ನು ರೂಪಿಸ್ತಾರೆ. ನಾವು ಇಂಡಿಯಾ
ಒಕ್ಕೂಟ ಕೂಡ ನಮ್ಮದೇ ಆದಂಥ ತಂತ್ರವನ್ನು ರೂಪಿಸ್ತೇವೆ. ಚುನಾವಣೆಯಲ್ಲಿ ಈ ರೀತಿಯ ಹೊಂದಾಣಿಕೆ ಮರು ಹೊಂದಾಣಿಕೆ ಅದು ಹಾಗೆ ಆಗ್ತದೆ. ಅದಕ್ಕೆ ನಾವು ಅದಕ್ಕಾಗಿ ಇಂಡಿಯಾ ಒಕ್ಕೂಟ ಅದು ಶಿಥಿಲವಾಗಿದೆ ಅಂತೇಳಿ ಒಂದು ನಿರ್ಣಯ ಮಾಡತಕ್ಕಂಥದ್ದು ಪೂರ್ತಿ ತಪ್ಪೋದು. ಇಂಡಿಯಾ ಒಕ್ಕೂಟ ವರ್ಷ ಹೋದ ಕೂಡಲೇ ಅದು ಮತ್ತಷ್ಟು ಬಲವಾಗ್ತದೆ ಹೊರತು ಅದು ಬಿ ಜೆ ಪಿಗೆ ಬಲವಾದಂಥ ವಿರೋಧವನ್ನು ಕೊಡ್ತದೆ. ಮತ್ತು ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಮತ್ತಷ್ಟು ಬಲವಾಗಿ ಬಿ ಜೆ ಪಿಯಿಂದ ಅಧಿಕಾರವನ್ನು ಕಸಿದುಕೊಳ್ಳುವುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಆ ದೃಷ್ಟಿಯಲ್ಲಿ ಇಂಡಿಯಾ ಒಕ್ಕೂಟಿನ ಯಾರು ಮಿತ್ರ ಪಕ್ಷಗಳಿವರು ಅವ್ರು ಕೆಲಸ ಮಾಡ್ತಾರೆ. ಅದು ಇನ್ನೂ ಮುಂದೆ ಮಾಡಬೇಕು, ಇನ್ನೂ ಹೆಚ್ಚು ಬಲ ಪಡಬೇಕು.